ನಿಮ್ಮ ಕಡೆಯಿಂದ 8 ಜನ ಶಾಸಕರು ಕ್ರಾಸ್ ವೋಟ್ ಮಾಡ್ತಾರೆ ಅಂತ ಹೇಳಿ ಆದರೆ ನಾವಂತೂ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಸಡನ್ ಆಗಿ ಅಶೋಕ್ ಅವ್ರನ್ನೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಬಿಡ್ತಾರೆ ಅನ್ನುವಂಥ ಒಂದು ಟೀಕೆ ನಿಮ್ಮ ಪಕ್ಷದವರಿಂದ. ಯಾವಾಗ ನೋವಾಗುತ್ತೆ ಅಂತಂದರೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತಾರೆ. ಯಾರೇ ಬಂದು ನಿಂತರೂ ನನ್ನ ಸೋಲ್ಸೋಕ್ಕಾಗೋದೇ ಇಲ್ಲ. ತಮ್ಮ ಪ್ರಕಾರ ಶಿವಕುಮಾರ್ ಅವ್ರು ಏನು ತಪ್ಪು ಮಾಡಿದ್ದಾರೆ? ಆಡಳಿತ ಅಂತ ಹೇಳಿದ್ರೆ ಕೊತ್ವಾಲ್ ಆಡಳಿತ. ನೀವೇ ರೆವಿನ್ಯೂ ಮಿನಿಸ್ಟ್ರಿ ಇದ್ದಾಗಿದ್ದು ಕೂಡ ಅಲ್ಲಿ ಸುಮಾರು 1,000 ಎಕರೆಯಷ್ಟು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದಿದೆ. ADBಗೆ 1,000 ಎಕರೆ ಮಾಡಿದ್ದಾರೆ ಅಂತ ಹೌದು, ನಾನು ಒಪ್ಕೊಂತೀನ. 900 ಎಕರೆ ಹೇಳ್ತಾ ಇದ್ದಾರೆ, ಯಾರು ಓನರು ಅಂತ ಹೆಸರು ಹೇಳ್ತಾ ಇಲ್ಲ. ಇನ್ನು ಮುಂದೆ ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಯಾವುದೇ ಭೂ ಸ್ವಾಧೀನ ಆಗೋದೇ ಇಲ್ಲ. ನ್ಯೂಸ್ 18 ಚಾನಲ್ ಮುಖಾಂತರನೇ ಹೇಳ್ತಾ ಇದ್ದೀನಿ, ಬಿಡದಿ ಜನಕ್ಕೆ ಮತ್ತು ರೈತರಿಗೆ ಹೇಳ್ತಾ ಇದ್ದೀನಿ, ನಾವು ಬಿಡದಿ ಪ್ರಾಜೆಕ್ಟನ್ನು ಮಾಡಲ್ಲ. ಈ ಜೆನ್ಸಿ ಹೋರಾಟಗಳು ಟೂಲ್ ಕಿಟ್ ಈ ರೀತಿಯಾಗಿ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇತ್ತು? ಇಲ್ಲಿ ಟಾರ್ಗೆಟ್ ಧರ್ಮೇಂದ್ರ ಪ್ರಧಾನ್ ಅಲ್ಲ, ನರೇಂದ್ರ ಮೋದಿ ಟಾರ್ಗೆಟ್. 150+ ಸೀಟ್ ಬಂದರೆ ಅಶೋಕ್ ಅವರು ಮುಖ್ಯಮಂತ್ರಿ ಆಗೋದಾ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಾ, ಅಥವಾ ವಿಜಯೇಂದ್ರ ಅವರ? ನಾನಂತೂ ಇದ್ದೀನಿ ರೈಸಲ್ಲಿ, ಇಲ್ಲ ಅಂತ ಏನಿಲ್ಲ.